ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ನಿವೇಶನ ಜಾಗ ಇಂಡಸ್ಟ್ರಿಯಲ್ ಲ್ಯಾಂಡ್ ವಿಚ್ ಇಸ್ ಫಾರ್ ಸೇಲ್ ಅಟ್ ಮೈಸೂರು ಜೆ ಪಿ ನಗರ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಏರಿಯಾ. ಜೆ ಪಿ ನಗರ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಜೆ ಪಿ ನಗರ ಈಸ್ ಅಬೌಟ್ 4 ಕಿಲೋಮೀಟರ್ ಫ್ರಮ್ ಮೈಸೂರು ಸಿಟಿ ಸೆಂಟ್ರಿಂದ. ಅಂದರೆ ಅಲ್ಲಿ ಐಮ್ ಜಸ್ಟ್ ಟೆಲಿಂಗ್ ಒಂದು ಲ್ಯಾಂಡ್ ಮಾರ್ಕ್ ವಿಚಾರವಾಗಿ ಹೇಳಿದಾಗ, ಹಳೆ ಸ್ಟರ್ಲಿಂಗ್ ಥಿಯೇಟ್ರ್ ಇವತ್ತಿಲ್ಲ. ಆ ಥಿಯೇಟ್ರು ಒಡೆದಾಕ್ಬಿಟ್ಟಿದ್ದಾರೆ, ಇವಾಗಿಲ್ಲ. ಸೊ ಏನು ಇದು ಶೆಡ್ ತಮಗೆ ಕಾಣ್ತಾ ಇದೆ, ಇದೇ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಪ್ರಾಪರ್ಟಿ. ಇಂಡಸ್ಟ್ರಿಯಲ್ ಯೂಸ್ಗೆ ಯೋಗ್ಯವಾಗಿರುವಂತಹ ಇದು ಜಾಗ 100/100 100 ಅಡಿ ಬೈ 100 ಅಡಿ. ಇಟ್ಸ್ ಎ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಸೇಲ್ಗಿರುವಂಥದ್ದು ನೋಡಿ. ಇದು ಇದರ ಮುಂದೆ ಇರುವಂತಹ ರಸ್ತೆ. ಎಂಟೈರ್ ಈ ಏರಿಯಾದಲ್ಲಿ ಇವಾಗ ಭಾಳಷ್ಟು ಇಂಡಸ್ಟ್ರಿಗಳಿದೆ. ಸ್ವಲ್ಪ ಈ ಅಪಾರ್ಟ್ಮೆಂಟ್ಗಳು ಆಗ್ಬಿಟ್ಟಿದೆ ಏರಿಯಾದಲ್ಲಿ. ಬಟ್ ದಿಸ್ ಪ್ರಾಪರ್ಟಿ ಈಸ್ ಇನ್ ಎ ಇಂಡಸ್ಟ್ರಿಯಲ್ ಸ್ಟೇಟಸಲ್ಲಿ ಇರುವಂತಹ ಜಾಗ. 100 ಅಡಿ ಬೈ 100 ಅಡಿ, about 10,000 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಏರಿಯಾ. ಮೈಸೂರು ಜೆ ಪಿ ನಗರದಲ್ಲಿರುವಂಥದ್ದು. ಏನು ಶೀಟ್ ಹಾಕಿದರೆ ಖಾಲಿ ಜಾಗ ಇದೆ. ಸೊ ನಿಮಗೆ ಖಾಲಿ ಜಾಗನ ಕೊಡ್ತಾರೆ. ಸೊ ಇವಾಗ ತಾವು ನೋಡ್ತಾ ಇದ್ದೀರಲ್ಲ, ಇದೇನೆ ಎಂಟಿ ಲ್ಯಾಂಡ್. ಬಟ್ ಟೆಕ್ನಿಕಲಿ ಇದು ಸ್ವಲ್ಪ ವರ್ಷಗಳಿಂದ ಇಲ್ಲಿ ಒಂದು ಇಂಡಸ್ಟ್ರಿ ನಡೀತಾ ಇತ್ತು. ಆವಾಗ ಶೆಡ್ ಹಾಕಿದರು. ಈಗ ದೇ ವಿಲ್ ಗಿವ್ ಯು ಅ ಎಂಟಿ 10,000 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಏರಿಯಾ. ಇಟ್ಸ್ ಎ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಜಸ್ಟ್ ಶೋ ಯು. ಚಾಮುಂಡಿ ಬೆಟ್ಟದ ವ್ಯೂ ಕಾಣುತ್ತೆ. ಸ್ಟರ್ಲಿಂಗ್ ಥಿಯೇಟ್ರ್ ಮೈಸೂರಿನ ಹೆಸರಾಂತ ಥಿಯೇಟ್ರ್ಗಳಲ್ಲಿ ಒಂದಾದಂಥದ್ದು ಸ್ಟರ್ಲಿಂಗ್ ಥಿಯೇಟ್ರ್ ಅಂತ. 80s ಆ್ಯಂಡ್ 90s ಕಿಡ್ಸ್ ಮೈಸೂರಲ್ಲಿದ್ದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಅದು ಸ್ಟರ್ಲಿಂಗ್ ಥಿಯೇಟ್ರ್ ಅಂದರೆ. ಮೈಸೂರಲ್ಲಿ ಭಾಳ ಹೆಸರುವಾಸಿಯಾಗಿದ್ದಂತಹ ಥಿಯೇಟ್ರ್ ಸ್ಟರ್ಲಿಂಗ್ ಥಿಯೇಟ್ರಿಂದ ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟ್ರಲ್ಲಿರುವಂತಹ ಜೆ ಪಿ ನಗರ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿರುವಂತಹ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಇದರ ರೇಟ್ ಏನು? ಎಸ್, ದಟ್ಸ್ ದ ನೆಕ್ಸ್ಟ್ ಕ್ವೆಶ್ಚನ್. ರೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಅದನ್ನು ನೋಡಿ, ಇಫ್ ಯು ವಾಂಟ್ ಟು ವಿಸಿಟ್, ಎಸ್ ಯು ಕ್ಯಾನ್ ಡೂ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಸಿಗ್ತೀನಿ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ತೊಗೊಂಡು. ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದ. ಟೇಕ್ ಕೇರ್ ಆ್ಯಂಡ್ ಬಾಯ್.